गली के कुत्तों का मैं जवाब नहीं देता, बसनगौड़ा पाटिल यत्नाल। आज बीजापुर में मीडिया से बात करते हुए नगर विधायक बसनगौड़ा पाटिल ने कहा कि येडियुरप्पा 3 साल तक सीएम बने रहे, यही ख्वाहिश सिद्धरामैया की है, इसलिए येडियुरप्पा पर दिए गए मेरे बयान का उन्होंने समर्थन किया है। इसमें कोई सियासत नहीं है, येडियुरप्पा 3 साल तक सीएम रहेंगे। नोटिस के सवाल पर कहा कि इस बारे में सीएम से चर्चा की है, 2 दिन में नोटिस का जवाब देना है या नहीं आपको बताऊंगा। लिंगायत कार्यकर्ताओं को बेंगलुरु के दफ्तर से निकाले जाने के सवाल पर कहा कि कुछ गलतफहमियां हुई हैं, यहाँ जात पात कुछ नहीं। कोड़ीमठ स्वामी जी के दर्शन के लिए गया था, मेरा भविष्य उज्जवल होने की बात कही। स्वामी जी ने अप्पू के बयान पर कहा कि गली के कुत्तों का जवाब मैं नहीं देता। ಬೀದಿ ನಾಯಿಗಳಿಗೆ ಉತ್ತರ ಕೊಡ್ತಾರೆ, ಬೀದಿ ನಾಯಿಗಳಿಗೆ ಉತ್ತರ ಕೊಡ್ತಾರೆ, ಬೀದಿ ನಾಯಿಗಳಿಗೆ ಉತ್ತರ ಕೊಡ್ತಾರೆ. ಏನಿದೆ ನೋಡಿ, ಹುಣ್ಣಿಮೆ ಇತ್ತು, ಮಠಕ್ಕೆ ಹೋಗುವಂಥದ್ದು, ಧರ್ಮಕ್ಷೇತ್ರಗಳು ಹೋಗೋದು ನಮ್ಮೆಲ್ಲ ಹಿಂದೂಗಳ ಒಂದು ಪದ್ಧತಿ. ಆ ಪದ್ಧತಿ ಅಂತ ಮಠಕ್ಕೆ ಹೋಗಿದ್ದೀನಿ. ಒಳ್ಳೆಯ ಭವಿಷ್ಯ ನಿಮಗಿದೆ ಅಂತ ಅನ್ನುವಂಥ ಆಶೀರ್ವಾದ ಮಾಡಿದ್ದಾರೆ. ನನಗೆ ಅದ್ರ ಬಗ್ಗೆ ಪೂರ್ತಿ ಮಾಹಿತಿ ಇಲ್ಲ. ನನಗೆ ರಾಜ್ಯ ಅಧ್ಯಕ್ಷರ ಮೇಲೆ ವಿಶ್ವಾಸ ಇದೆ. ಅವರು ಒಂದು ಹಿಂದೂ ಪರವಾದಂಥ ಚಿಂತನೆ ಮಾಡುವಂಥ ರಾಜ್ಯಾಧ್ಯಕ್ಷರಿದ್ದಾರೆ ಮತ್ತು ಒಬ್ಬ ಅತ್ಯಂತ ಒಳ್ಳೆಯ ಮನುಷ್ಯರು ನಮ್ಮ ರಾಜ್ಯಾಧ್ಯಕ್ಷರು. ಅದು ಏನಿದೆ ಸತ್ಯಾಸತ್ಯತೆ ನನಗೆ ಗೊತ್ತಿಲ್ಲ ಸರ್. ಅದು ಏನು ಕಲ್ಪನೆ ಏನೇನು ಆಗಿರ್ತಾವೆ, ತಪ್ಪು ಕಲ್ಪನೆ ಆಗಿರ್ತಾವೆ. ಇವತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಬ್ಬ ಸುಸಂಸ್ಕೃತ ವ್ಯಕ್ತಿ ಅದ, ಅವರಿಗೆ ನನಗೆ ವಿಶ್ವಾಸ ಇದೆ. ಜಾತಿ ಆಧಾರದ ಮೇಲೆ ಯಾರಿಗೂ ಅವರು ಹಾಗೆ ಮಾತಾಡೋದಿಲ್ಲ. ಏನೋ ಒಂದೊಂದು ಕಲ್ಪನೆ ಆಗಿರ್ತಾವೆ, ಅದನ್ನು ನಾವು ರಾಜ್ಯಾಧ್ಯಕ್ಷರ ಜೊತೆ ಚರ್ಚೆ ಮಾಡ್ತೀವಿ ಮುಂದಿನ ಸಭೆಯಲ್ಲಿ. ಅವರು ಏನೋ ಅವ್ರ ಭಾವನೆಗಳನ್ನು ಅವರು ಏನೂ ಹೇಳಿಲ್ಲ, ಅದ್ರ ಬಗ್ಗೆ ಅವ್ರ ಪ್ರತಿಕ್ರಿಯೆ ಬಂದಿಲ್ಲ. ನನಗೆ 100ಕ್ಕೆ 100 ವಿಶ್ವಾಸ ಇದೆ. ಆ ರೀತಿ ಜಾತಿ ನಮ್ಮ ಪಕ್ಷದಲ್ಲಿ ಆಗಿಲ್ಲ, ಮುಂದಿನ ಆಗೋದು. ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಕೆಲವೊಂದು ಸಲಹೆಗಳು ಕೊಟ್ಟಿದ್ದಾರೆ. 2 ದಿವಸದಲ್ಲಿ ಏನು ತಪ್ಪು ಸಿದ್ದರಾಮಯ್ಯವರು ನಿಮ್ಮ ಮಾತಿಗೆ ಬೆಂಬಲ ಕೊಟ್ಟಿದ್ದಾರೆ. ನೀವು ಯಡಿಯೂರಪ್ಪನವ್ರ ಪರವಾಗಿ ಮಾತಾಡ್ರಿ, ನಾವು ನಿಮ್ಮ ಜೊತೆಗಿದ್ದೀವಿ ಅಂತ ಹೇಳಿ ಏನಿದೆ ಏನಂದ್ರೆ ಒಟ್ಟಾರೆ ಸಿದ್ದರಾಮಯ್ಯನವ್ರಿಗೂ ಭಾವನೆ, ಯಡಿಯೂರಪ್ಪನವರು ಇನ್ನೂ 3.5 ವರ್ಷ ಕರ್ನಾಟಕದ ಮುಖ್ಯಮಂತ್ರಿ ಆಗಿ ಮುಂದುವರಿಲಿ ಅನ್ನುವಂಥ ಭಾವನೆಯಿಂದ ಅವರಿಗೆ. ಅವರೇನದರಲ್ಲಿ ಮೊನ್ನೆ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯನವರಾಗಲಿ ಕುಮಾರಸ್ವಾಮಿಯವರಾಗಲಿ ಇಬ್ಬರೂ ಸಹ ಬಜೆಟ್ ಪಾಸ್ ಮಾಡಲಿಕ್ಕೆ ಮತ್ತು ಎಲ್ಲ ರೀತಿಯ ಸರ್ಕಾರಕ್ಕೆ ನಾವು ಸಹಕಾರ ಕೊಡ್ತೀವಿ, ಒಳ್ಳೆಯ ಸರ್ಕಾರ ಕೊಡ್ರಿ ಅನ್ನೋಂಥ ಒಂದು ಹಾರೈಕೆಯನ್ನು ಸಿದ್ದರಾಮಯ್ಯವರು ಮತ್ತು ಕುಮಾರಸ್ವಾಮಿ ಮಾಡಿದ್ದಾರೆ. ಇದರಿಂದ ನಾವು ಯಾವುದೇ ಒಂದು ರಾಜಕೀಯ ಒಂದು ಅರ್ಥ ಕಲ್ಪಿಸುವಂಥದ್ದು ಅವಶ್ಯಕತೆ ಇಲ್ಲ. ಅವರೆಲ್ಲರ ಒಂದು ಭಾವನೆ ಅಂತ येडियुरप्पनವರು 3 वर्ष मुख्यमंत्री आएंगे मुझे। न्यूज नेशन के लेटेस्ट न्यूज़ों को अपने मोबाइल में देखने के लिए यूट्यूब में बी न्यूज नेशन के चैनल के सब्सक्राइब आइकॉन को दबाएं और फिर बेल आइकॉन को दबाने पर आप लेटेस्ट न्यूज़ों को देख सकते हैं। ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸರ್ವಧರ್ಮ ಸಾಮೂಹಿಕ ವಿವಾಹ ನಡೆಯಲಿದೆ. ಜವಳಿ ಸೋಷಿಯಲ್ ಗ್ರೂಪ್ ಆಶ್ರಯದಲ್ಲಿ ಬಿಜೆಪಿ ಅಲ್ಪಸಂಖ್ಯಾತ ಮುಖಂಡ ಯಾಸೀನ್ ಜವಳಿ ನೇತೃತ್ವದಲ್ಲಿ ಇದೇ ಜನವರಿ 5ರಂದು ನಡೆಯಲಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಬೇಕಾಗಿ ವಿನಂತಿ. ನೋಂದಣಿಗಾಗಿ ಸಂಪರ್ಕಿಸಿ ಇಬ್ರಾಹಿಂ ಜವಳಿ 9036393957, ಅಸ್ಲಂ ಸೈಯದ್ ಅಮೀನ್ 8970333944.